ಕಾಣುಗ. ಹೇಳುವವರ ಬಾಯಿ ತುಂಬುತ್ತದೆ, ಕೇಳುವವರ ಕಿವಿ ತುಂಬುತ್ತದೆ, ಕಾಣುವವರ ಕಣ್ಣು ತುಂಬುತ್ತದೆ. ಅಂತೆಯೇ ಬೆಳೆದು ನಿಂತದ್ದು ಸತ್ಯವೇ. ಆದರೆ ಏನು ಮಾಡೋಣ? ವ್ಯಕ್ತಿಯ ಬದುಕಿನಲ್ಲಿ ಒಳಗೆ ಏನುಂಟು ಎನ್ನುವುದು ಕಾಣುಗರ ಕಣ್ಣಿಗೆ ಕಾಣ್ತದ, ಕೇಳುಗರ ಕಿವಿಗೆ ಕೇಳ್ತದ, ಅಲ್ಲ ಆಡುವವರ ಬಾಯಿಗೆ ಕೇಳ್ತದ. ಅದು ಅನುಭವಿಸಿದವನಿಗೆ ಮಾತ್ರ ಗೊತ್ತು. ಹೌದಪ್ಪ, ಹುಟ್ಟಿದ್ದು ಮಥುರೆಯಲ್ಲಿ, ಬೆಳೆದದ್ದು ಮಥುರೆಯಲ್ಲಿ. ಸಾಮಾನ್ಯವಾಗಿ ಹುಟ್ಟಿದ್ದಲ್ಲ, ಸಾಮಾನ್ಯವಾಗಿ ಬೆಳೆದದ್ದಲ್ಲ. ಉಗ್ರಸೇನ ರುಚಿಮತಿಯಂತಹ ಒಬ್ಬ ಅರಸನಿಗೆ ಮಗನಾಗಿ ಭುವಿಯ ಬೆಳಕನ್ನ ಕಂಡವ. ಆದ್ರೆ ನನ್ನೊಳಗೇನುಂಟು ಎನ್ನುವುದು ಯಾರಿಗೂ ಅರಿವಾಗದಿರುವಂತಹ ವಿಷಯ. ಅದಲ್ಲದೆ ಮಕ್ಕಳನ್ನ ಕಂಡಾಕ್ಷಣ ತಂದೆ ತಾಯಂದಿರಿಗೆ ಆಗುವಂತ ಸಂತೋಷ ಅದೆಷ್ಟು. ಅದಿಲ್ಲ, ಸಂತಾನವೇ ಇಲ್ಲದವರು ಅಯ್ಯೋ ನನಗೊಂದು ಮಗುವೂ ಹುಟ್ಟಲಿಲ್ಲಲ್ಲ ಎನ್ನುವ ಹಾಗೆ ಕಣ್ಣೀರಿಡುವವರಿದ್ದಾರೆ. ಅದಲ್ಲ, 10 ಜನ ಮಕ್ಕಳು ಹುಟ್ಟಿದ್ರು ನಮಗೆ ಮಕ್ಕಳು ಮತ್ತೊಂದಿದ್ರೆ ಬೇಕಿತ್ತು ಅನ್ನುವರಿದ್ದಾರೆ. ಅಲ್ಲ, ಸಂತಾನ ಇಲ್ಲದೆ ಹೋದವರು ನಮಗೊಂದು ಕುಡಿಯೂ ಹುಟ್ಟಲಿಲ್ಲಲ್ಲ ಅಂತ ಬೇಸರ ಪಡುವವರಿದ್ದಾರೆ. ಅಂತಹ ಪ್ರಪಂಚದಲ್ಲಿ ಹುಟ್ಟಿದ ಮಗು ಒಬ್ಬ ಸಮರ್ಥನಾದರು ಹೀಗ್ಯಾಕಾಗುತ್ತಾರೆ? ಹುಟ್ಟಿರುವಂತಹ ಮಕ್ಕಳು ಬಯಸುವುದಾದರೂ ಏನು? ತಾಯಿಯ ಪ್ರೀತಿ, ತಂದೆಯ ವಾತ್ಸಲ್ಯ, ಇದಕ್ಕಿಂತಲೂ ಹೆಚ್ಚೇನನ್ನೂ ಬಯಸಲಾರಳು. ಆದ್ರೆ ಅದೇ ಆ ಮಗುವಿಗೆ ಸಿಗದೆ ಹೋದ್ರೆ ಆಗುವಂತಹ ಚಿಂತೆ, ನೋವು ಅದೆಷ್ಟಿರಬಹುದು ಹೇಳಿ? ಅಲ್ಲದೆ ಹೋದ್ರೆ ಬೀದಿಯಲ್ಲಿ ಬಿದ್ದಿರುವಂತಹ ಮಗುವಿಗೆ ತನ್ನ ತಂದೆ ತಾಯಂದಿರಿಲ್ಲ ಎನ್ನುವ ಚಿಂತೆಯಲ್ಲಾದ್ರೂ ಬದುಕಬಹುದು. ಹಾಗಂತ ಇದ್ದೂ ಇಲ್ಲದೆ ಹೋದ್ರೆ ಅಂತಹ ಪರಿಸ್ಥಿತಿ ಈ ಕಂಸನದ್ದಾಗಿ ಹೋಗಿದೆ. ಯೋಚನೆ ಮಾಡಬೇಕು ಹೇಳಿ. ಕಟುಕನು ಯಾವುದರ ಮೇಲೆ ಪ್ರೀತಿ ಇಲ್ಲದೆ ಹೋದ್ರೂ ತನ್ನ ಕತ್ತಿಯ ಮೇಲೆ ಅವನಿಗೆ ಪ್ರೀತಿ ಇರ್ತದೆ. ಯಾಕೆ? ನಾಳೆ ದಿವಸ ಪ್ರಯೋಜನಕ್ಕೆ ಬರ್ತದೆ ಎನ್ನುವ ಕಾರಣಕ್ಕಾಗಿ. ನಮ್ಮಪ್ಪಗೆ ವಿಚಾರ ಮಾಡಿದ್ರೆ ನಾಳೆ ದಿವಸ ನಾನು ಪ್ರಯೋಜನಕ್ಕಿದ್ದೆ. ಯಾಕೆ? ಪಿಂಡ ಪ್ರದಾನ ಮಾಡುವುದಕ್ಕಾದ್ರೂ ನಾನೊಬ್ಬ ಬೇಕು ಎನ್ನುವುದರ ಕಲ್ಪನೆ ಅವನಿಗೆ ಇರಬೇಕಿತ್ತು. ಆ ಕಲ್ಪನೆಯೂ ನನ್ನ ಅಪ್ಪನಿಗಿಲ್ಲ. ಅದಲ್ಲದೆ ಹೋದ್ರೆ ಪ್ರಪಂಚ ಮುಖದಲ್ಲಿ ಕೆಟ್ಟ ಮಗು ಹುಟ್ಟಬಹುದು, ಕೆಟ್ಟ ತಾಯಿ ಇರುವುದಕ್ಕೆ ಸಾಧ್ಯತೆಗಳಿಲ್ಲ. ಹೋಗಿ ತಾಯಿಗೆ ನಮಸ್ಕರಿಸಿದ್ರೆ ನಮಗೆ ಸಿಗುವಂತಹ ವಾತ್ಸಲ್ಯಗಳೇ ಬೇರೆ. ಬೈಗುಳ ಬಿಟ್ಟರೆ ಮತ್ತೇನು ನನ್ನ ಪಾಲಿಗೆ ದೊರಕುತ್ತಾ ಇಲ್ಲ. ಹಾಗಿದ್ರೆ ಪ್ರಪಂಚದ ನೀತಿಗಳೇ ಹೀಗೆ. ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲದೆ ಇರುವಂತಹ ಒಬ್ಬ ಮಗುವು ತಾಯಿಯ ತೊಡೆಯ ಮೇಲೆ ಆಡಿ ಬೆಳೆದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಿದ್ರೆ ಇಂತಹ ಸಿರಿವಂತಿಕೆಯ ಸೊತ್ತಿನಲ್ಲೇ ನಾವು ಬೆಳೆದದ್ದು ಹೌದಾದ್ರು ಆ ವಾತ್ಸಲ್ಯ ಮಾತ್ರ ನನ್ನ ಪಾಲಿಗೆ ಸಿಗುತ್ತಾ ಇಲ್ಲ ಎನ್ನುವುದೇ ನನ್ನ ನಿತ್ಯದ ಕೊರಗಾಗಿ ಹೋಗಿದೆ. ಹಾಗಂತ ಒಂದು ಸಾಧ್ಯತೆಗಳುಂಟು. ನಮ್ಮ ಪಾಲಿಗೆ, ನಮ್ಮ ಬದುಕಿಗೆ ತಾನು ಪಡೆದಿರುವಂತಹ ಮಗು ಹೀಗಿರಬಾರ್ದಿತ್ತು ಎನ್ನುವ ಹಾಗೆ ಆಶಯಿಸುತ್ತಿದ್ರೆ ಅಥವಾ ಅವರ ಆಸೆ ಇಟ್ಟದಿದ್ರೆ ಅಂತೆ ನಾವು ಹುಟ್ಟದೆ ಹೋದ್ರೆ ಆಕ್ಷೇಪ